ನನ್ನ ಹಿಂದಿನ ವಿಡಿಯೋದಲ್ಲಿ ನಾನು ಹೇಳಿರೋ ಹಾಗೆ ಇನ್ಫರ್ಟಿಲಿಟಿಗೆ ಫೀಮೇಲ್ ಫ್ಯಾಕ್ಟರ್ಸ್ ಎಷ್ಟು ಮ್ಯಾಟರ್ ಆಗುತ್ತೋ ಮೇಲ್ ಫ್ಯಾಕ್ಟರ್ಸ್ ಅಷ್ಟೇ ಮ್ಯಾಟರ್ ಆಗುತ್ತೆ. ಓಕೆ, ಕಮಿಂಗ್ ಟು ಮೇಲ್ ಫ್ಯಾಕ್ಟರ್ಸ್, ಮೋಸ್ಟ್ ಕಾಮನ್ ಫ್ಯಾಕ್ಟರ್ ಅಂತಂದ್ರೆ ಅಬ್ನಾರ್ಮಲ್ ಸೆಮೆನ್ ಅನಾಲಿಸಿಸ್ ರಿಸಲ್ಟ್ಸ್. ಸೊ ತುಂಬಾ ಸಲ ಏನಾಗುತ್ತೆ, ಇಲ್ಲ ಕೌಂಟ್ಸ್ ಕಡಿಮೆ ಆಗುತ್ತೆ, ಇಲ್ಲ ಫರ್ಮ್ ಮೊಟಿಲಿಟಿ ಇಶ್ಯೂಸ್ ಇರುತ್ತೆ. ಸೊ ಈ ತರ ಇದ್ದಾಗ ಮೋಸ್ಟ್ ಕಾಮನ್ ರೀಸನ್ ಈಸ್ ವೆರಿಕೋಸ್ ವೇನ್ಸ್ ಇನ್ ದ ಸ್ಕ್ರೋಟಮ್. ಸೊ ಸ್ಕ್ರೋಟಮ್ ವೆರಿಕೋಸ್ ವೇನ್ಸ್ ಇಂದ ತುಂಬಾ ಸಲ ಮೇಲ್ ಇನ್ಫರ್ಟಿಲಿಟಿ ಆಗೋ ಚಾನ್ಸಸ್ ಜಾಸ್ತಿ. ಈ ಸ್ಕ್ರೋಟಲ್ ವೆರಿಕೋಸ್ ವೇನ್ಸ್ ನ ಹೇಗೆ ಡಯಾಗ್ನೋಸ್ ಮಾಡಬೇಕು? ಮೋಸ್ಟ್ ಆಫ್ ದ ಟೈಮ್ಸ್ ಕ್ಲಿನಿಕಲಿನೇ ಗೊತ್ತಾಗುತ್ತೆ ಅಂಡ್ ಕನ್ಫರ್ಮೇಟರಿ ಇಸ್ ಬೈ ಅಲ್ಟ್ರಾಸೌಂಡ್ ಸ್ಕ್ಯಾನ್ ವಿತ್ ಡಾಕ್ಟರ್. ಸೊ ನಿಮ್ಗೆ ಏನಾದ್ರು ಇನ್ಫರ್ಟಿಲಿಟಿ ಕಪಲ್ಸ್ ಅಲ್ಲಿ ಅಬ್ನಾರ್ಮಲ್ ಸೆಮೆನ್ ಅನಾಲಿಸಿಸ್ ರಿಸಲ್ಟ್ ಬಂದಾಗ ಸ್ಕ್ರೋಟಲ್ ಅಲ್ಟ್ರಾಸೌಂಡ್ ಮಾಡಿಸ್ಕೊಳ್ಳಿ. ಆಗ ಏನಾಗುತ್ತೆ, ನಿಮ್ಗೆ ಸ್ಕ್ರೋಟಲ್ ವೆರಿಕೋಸ್ ವೇನ್ಸ್ ಇದ್ರೆ ಅದರಲ್ಲಿ ಡಯಾಗ್ನೋಸ್ ಆಗುತ್ತೆ. ಸ್ನೇಹಿತರೆ, ತುಂಬಾ ಜನ ನೀವು ವಿಡಿಯೋಸ್ ನೋಡ್ತಾ ಇದ್ದೀರಲ್ಲ, ವಿಡಿಯೋಸ್ ನೋಡ್ತೀರಾ, ನೆಕ್ಸ್ಟ್ ಹೋಗ್ಬಿಡ್ತೀರಾ, ಸಬ್ಸ್ಕ್ರೈಬ್ ಮಾಡ್ತಾ ಇಲ್ಲ. ನಮ್ ಡೇಟಾದಲ್ಲಿ ಗೊತ್ತಾಗ್ತಾ ಇದೆ ಆಲ್ಮೋಸ್ಟ್ 90% ಪೀಪಲ್ ಸಬ್ಸ್ಕ್ರೈಬ್ ಮಾಡ್ತಾ ಇಲ್ಲ ಪೇಜ್ ನ ಫಾಲೋ ಮಾಡ್ತಾ ಇಲ್ಲ. ಅದರಿಂದ ಏನಾಗುತ್ತೆ, ತುಂಬಾ ಜನಕ್ಕೆ ಈ ವಿಡಿಯೋ ರೀಚ್ ಆಗೋದಿಲ್ಲ. ಸೊ ಇದೆಲ್ಲ ನಿಮ್ ರೆಸ್ಪಾನ್ಸಿಬಿಲಿಟಿ. ಸೊ ಸಬ್ಸ್ಕ್ರೈಬ್ ಮಾಡಿ, ಪೇಜ್ ಫಾಲೋ ಮಾಡಿದ್ರೆ ತುಂಬಾ ಜನಕ್ಕೆ ಈ ಹೆಲ್ತ್ ರಿಲೇಟೆಡ್ ಅವೇರ್ನೆಸ್ ನ ನಾವು ಕ್ರಿಯೇಟ್ ಮಾಡೋಕೆ ನಮ್ಗೆ ನೀವು ಹೆಲ್ಪ್ ಮಾಡ್ದಂಗೆ.